ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ ನಿನ್ನಿಂದಲೇ ಬೆಳಕು ನಿನ್ನಿಂದಲೇ ಖುಷಿಯು ಎಲ್ಲವೂ ನಿನ್ನಿಂದಲೇ ಎಲ್ಲವೂ ನಿನ್ನಿಂದಲೇ ಎಲ್ಲವೂ ನಿನ್ನಿಂದಲೇ. ಹೇಗಿದ್ಯಾ ಕುರಿ ಮೇಸೋನೆ? ಟೋಲ್ ಫೀಸ್ ಕಟ್ಬೇಕಾ? ಪೀಟರ್ನ ಕಾಲ್ ಮತ್ತೆ ಅವನ ಫ್ರೆಂಡ್ಸ್ ರೇಗಿಸ್ತಿದ್ದಾರೆ ಅಂತ ಹೈಡಿಗೆ ಗೊತ್ತಾಯ್ತು. ಕಾಸು ಕೊಟ್ಟಿಲ್ಲ ಅಂದ್ರೆ ನಾವು ನಿನ್ನನ್ ಬಿಡಲ್ಲ. ಅವಳ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅವಳನ್ನ ಕಾಪಾಡೋದಕ್ಕೆ ಪೀಟರ್ ಕಾಲ್ಗೆ ಬೆಟ್ಟ ಹತ್ತೋ ಚಾಲೆಂಜ್ ನ ಕೊಡ್ತಾನೆ. ಹಾಕ್ತೀನಿ, ಈ ಬೆಟ್ಟನ ಹತ್ಬೇಕು. ಇಬ್ರು ಹುಡುಗರು ಬೆಟ್ಟದ ತುದಿಯಲ್ಲಿ ಸಿಕ್ಕಾಕೊಂಡಾಗ ಹೈಡಿ ತನ್ನ ತಾತನ ಸಹಾಯಕ್ಕೆ ಕರ್ಕೊಂಡ್ ಬರ್ತಾಳೆ. ಹಗ್ಗನ ನಿಮ್ ಸೊಂಟ ಕಟ್ಕೊಳ್ಳಿ. ಮೊದಲನೇ ಬಾರಿಗೆ ತಾತಂಗೆ ಹೈಡಿ ಮೇಲೆ ಒಳ್ಳೆ ಭಾವನೆ ಮೂಡುತ್ತೆ. ಗುಡ್ ನೈಟ್ ಹೈಡಿ. ಜೋಸೆಫ್, ಏನಾಯ್ತು? ಯಾಕೆ ಬೊಗಳ್ತಾ ಇದ್ಯಾ? ಹೈಡಿ, ಜೋಸೆಫ್, ನೋ! ನೀನು ಅವಳನ್ನ ಕಾಪಾಡ್ಬಿಟ್ಟೆ ಜೋಸೆಫ್. ಗುಡ್ ಬಾಯ್. ನಿನಗೇನೂ ಆಗಲ್ಲ. ನೀನ್ ಬೇಗ ಹುಷಾರಾಗೋ ಹಾಗೆ ನಾನ್ ನೋಡ್ಕೊತೀನಿ. ಹೈಡಿ, ಏನದು ನಿನ್ ಕೈಲಿ? ಜೋಸೆಫ್ ಈ ಪಕ್ಷಿನ ಹದ್ದಿಂದ ಕಾಪಾಡ್ಬಿಟ್ಟ. ತುಂಬಾ ಗಾಯ ಆಗಿದೆ. ಹುಷಾರಾಗೋ ತರ ನಾವೇ ನೋಡ್ಕೊಳ್ಳೋಣ. ಪ್ರಯೋಜನ ಇಲ್ಲ ಹೈಡಿ, ಅದಕ್ಕೆ ತುಂಬಾ ಪೆಟ್ಟಾಗಿದೆ. ಅದನ್ನ ಬಿಟ್ಬಿಟ್ಟು ತಿಂಡಿ ತಿನ್ನು ಬಾ. ಯೋಚನೆ ಮಾಡ್ಬೇಡ, ನಿನ್ನ ನಾನ್ ಚೆನ್ನಾಗಿ ನೋಡ್ಕೋತೀನಿ. ನಾನು ಆ ಪಕ್ಷಿನ ಬಿಟ್ಬಿಡು ಅಂತ ಹೇಳ್ದೆ, ಅದು ಗುಣ ಆಗೋದಿಲ್ಲ. ನನಗ್ ಗೊತ್ತು, ನಾನು ಇದನ್ನ ಕಾಪಾಡ್ಬೋದು ತಾತ. ನನ್ ಕೈಲಿ ಆಗತ್ತೆ. ನಿನ್ ಸಮಯ ವ್ಯರ್ಥ ಮಾಡ್ಕೋತೀಯ ಹೈಡಿ. ನಾನ್ ಹೋಗಿ ಪೀಟರ್ನ ಕೇಳ್ತೀನಿ. ಅವನಿಗೆ ಖಂಡಿತ ಗೊತ್ತಿರುತ್ತೆ. ಇವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನ್ ಬೇಗ ಹೋಗಿ ರೆಡಿ ಆಗ್ತೀನಿ. ಪೀಟರ್ ಇನ್ನೇನ್ ಬಂದ್ಬಿಡ್ತಾನೆ. ಇವತ್ತು ಭಾನುವಾರ ಹೈಡಿ. ಪೀಟರ್ ಭಾನುವಾರದೊತ್ತು ಮೇಕೆ ಮೇಯಿಸೋದಕ್ ಬರಲ್ಲ. ಎಲ್ರು ಹಾಗೆ ಅವನು ಮನೇಲಿರ್ತಾನೆ. ಹಾಗಿದ್ರೆ ನಾನೇ ಅವನ್ ಮನೆಗೆ ಹೋಗ್ಬಿಡ್ತೀನಿ. ಬೇಗ ಬಾ. ಅಕ್ಷಿ, ನಿನಗೇನಾಗಿದೆ ಅಂತ ಅವನಿಗೆ ನಾವಿಲ್ಲಿರೋದ್ ಗೊತ್ತಾಗ್ಬೇಕಾ? ಇಲ್ಲ, ಅವನು ತಪ್ಪಿಸ್ಕೊತಾನೆ ನೋಡು. ಅವನಾಗ್ಲೇ ಹೋಗಿದ್ದಾನೆ. ಏನು? ಬೇಗ ಬಾ, ಅವನು ತಪ್ಪಿಸ್ಕೊಂಡ್ಬಿಡ್ತಾನೆ. ನೋಡು, ಅವನು ಹೋಗಿದ್ದಾನೆ. ಇದು ನಿನ್ನಿಂದಾನೇ ಆಗಿದ್ದು. ಈಗ ನಾವ್ ಯಾವ ಕಡೆ ಹೋಗ್ಬೇಕು? ಆ ಕಡೆ ಇರ್ಬೋದು ಅನ್ಸುತ್ತೆ. ಹಾಗಾದ್ರೆ ನಾವು ಎಡಕ್ಕೆ ಹೋಗೋಣ. ಏನಾದ್ರೂ ಹುಡುಕ್ತಿದ್ಯಾ? ಓಹೋ, ನೀನು ಹೈಟಿ ಅಲ್ವಾ?
ನಿಜ ಹೇಳ್ಬೇಕು, ನೀನ್ ನೋಡೋಕೆ ನಿಮ್ಮಮ್ಮನ್ ತರಾನೇ ಇದೆಯಾ. ಮತ್ತೆ ಆ ಕಣ್ಣುಗಳಂತೂ ನಿಜವಾಗ್ಲೂ ನಿಮ್ಮಪ್ಪನ್ ತರ ಇದೆ. ಅಂದ್ರೆ ನಮ್ಮ ಅಪ್ಪ ಅಮ್ಮನ ತುಂಬಾ ಒಳ್ಳೆಯವರಾಗಿದ್ರು. ಅದು ಪೀಟರ್ ಇದಾನ? ಅವನ್ ಹೊರಗ್ ಹೋಗಿದ್ದಾನೆ. ಪ್ರತಿ ಭಾನುವಾರ ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ, ಆದ್ರೆ ಸಂಜೆನೆ ಮನೆಗ್ ಬರೋದು. ಅವ್ನ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ವಾ? ಇಲ್ಲ, ನಂಗದ್ ಗೊತ್ತಿಲ್ಲ ಹೈಡಿ. ಹಕ್ಕಿಗೆ ಸಹಾಯ ಬೇಕಿತ್ತಾ? ಹೌದು, ಗಾಯ ಆಗ್ಬಿಟ್ಟಿದೆ. ಅವನ್ ಹೆಲ್ಪ್ ಕೇಳಕ್ ಬಂದಿದ್ದೆ. ನನ್ ಜೊತೆ ಬಾ, ನಿಂಗ್ ಸಹಾಯ ಮಾಡಕ್ಕೆ ನಂಗೊಬ್ರು ಗೊತ್ತು. ಯಾರದು? ನಾನೇ ಅಮ್ಮ. ನಿಂಗೆ ಇಷ್ಟವಾಗಿರೋ ತಂದಿದ್ದೀನಿ. ತಗೋ ಅಮ್ಮ. ಆದ್ರೆ ಅವಾಗ್ಲೇ ಒಳ್ಳೆ ಹಕ್ಕಿ ತರ ಬಾಗಲ್ ಬಡಿತಾ ಇದ್ದಿದ್ದು ಈ ಬ್ರೆಡ್ ತುಂಡಲ್ಲ ಅಲ್ವಾ? ಇಲ್ಲ, ಅದು ಹೈಡಿ ಅಮ್ಮ. ಓ ಹೈಡಿ, ಪೀಟರ್ ನಿನ್ ಬಗ್ಗೆ ತುಂಬಾನೇ ಹೇಳ್ತಾ ಇರ್ತಾನೆ. ಓ ಕಂದ, ಬಾಪ ನನ್ನ ಹತ್ರ ಬಾ ಇಲ್ಲಿ. ನೀವು ಫ್ರೆಶ್ ಬ್ರೆಡ್ ತಿನ್ನೋದಕ್ಕೆ ಯಾವಾಗ್ಲೂ ಹಸಿವಿರುತ್ತೆ. ಹೌದು ಹೌದು, ನಾನೇ. ಕೂದ್ಲಂತೂ ಹತ್ತಿಯಷ್ಟು ಮೃದುವಾಗಿದೆ, ತೋಳಂತೂ ಅಳಿಲಷ್ಟು ಚುರುಕಾಗಿದೆ, ಕೈಗಳಂತೂ ತುಂಬಾ ನೀಳವಾಗಿ ಉದ್ದವಾಗಿದೆ. ಓ, ಈ ಕೆನ್ನೆಗಳಂತೂ ಎಷ್ಟು ಮೃದುವಾಗಿದೆ. ಆದ್ರೆ ಯಾಕೆ ಬೇಜಾರು? ಒಂದ್ ಗುಬ್ಬಚ್ಚಿ ಸಿಕ್ಕಿತ್ತು, ತುಂಬಾ ಗಾಯ ಆಗ್ಬಿಟ್ಟಿದೆ. ಬದುಕತ್ತೋ ಇಲ್ವೋ ಗೊತ್ತಿಲ್ಲ. ವಯಸ್ಸಿಗೆ ಮೀರಿದ ಮಾತುಗಳನ್ನ ಆಡಬಾರ್ದು ಗೊತ್ತಾ? ಮತ್ತೆ ನನ್ನನ್ನ ಅಜ್ಜಿ ಅಂತ ಕರಿ. ಅಯ್ಯೋ ಮುದ್ದು ಮರಿ, ಏನಾಯ್ತು ನಿನಗೆ? ಏನಂತೀರಾ? ಬದುಕುಳಿಯುತ್ತಾ? ಇದ್ರ ಎದೆ ಬಡಿತ ತುಂಬಾ ನಿಧಾನ ಆಗಿದೆ, ಇದಕ್ಕೆ ಆಘಾತ ಆಗಿದೆ. ಅದು ಒಳ್ಳೇದಲ್ಲ. ಅಂದ್ರೆ ತಾತ ಹೇಳಿದ್ದು ಸರಿ. ಪ್ರಯತ್ನನೇ ಪಡ್ದೆ ಬಿಟ್ಕೊಡ್ಬಾರ್ದು. ಇದ್ರ ಸಹಾಯಕ್ಕೆ ನನ್ನ ಹತ್ರ ಒಂದ್ ವಸ್ತು ಇದೆ, ನೋಡೋಣ. ಅಂದ್ರೆ ಇದು ಬದುಕುಳಿಯುತ್ತಾ? ಪ್ರಯತ್ನ ಅಂತೂ ಪಡೋಣ ಹೈಡಿ. ಇದ್ರ ವಾಸನೆ ಹೇಗಿದೆ? ಇದು ಔಷಧಿ, ಆಟಮೀಶಿಯಾ ಅನ್ನೋ ಗಿಡಮೂಲಿಕೆ. ಇದ್ರ ವಾಸನೆ ಹಾಗೇನೆ ಇದೆ. ಈ ವಾಸನೆ ನೆನ್ಪಿರುತ್ತೆ ಅಲ್ವಾ? ಹೌದು ಅಜ್ಜಿ. ಇದ್ ಎಲ್ ಸಿಗತ್ತೆ ಅಂತ ಪೀಟರ್ಗ್ ಗೊತ್ತಿದೆ, ಅವನನ್ನ ಹೋಗಿ ಕೇಳು. ಆದ್ರೆ ಅವ್ನು ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತೇ ಇಲ್ವಲ್ಲ. ಜೋಸೆಫ್, ಜೋಸೆಫ್, ನಾನ್ ಹೇಗ್ ಹುಡುಕ್ತೆ? ನಿನ್ ವಾಸನೆಯಿಂದ ಅವನು 2 ಅಡಿ ಮಂಚಿನ ಕೆಳಗಿರೋ ಇಲಿನೂ ಹುಡುಕ್ತಾನೆ. ಅಂದ್ರೆ ಅವ್ನ್ ಪೀಟರ್ನು ಕೂಡ ಹುಡುಕ್ಬಹುದು. ಮತ್ತೆ ಜೋಸೆಫ್ ನಿನ್ನ ಅವನ ಹತ್ರ ಹೇಗ್ ಕರ್ಕೊಂಡು ಹೋಗ್ಬೋದು ಅಂತ ನನಗ್ ಗೊತ್ತು. ಮತ್ತೆ ನಿಮ್ ಅಂಕಲ್ ಜೊತೆ ಹೇಗಿದ್ಯಾ ನೀನು? ಅವನು ಈಗ್ಲೂ ಅಷ್ಟೇ ಕೋಪಿಷ್ಟನಾ? ಒಂಥರ ಹಾಗೆ. ನಿನ್ ಹಕ್ಕಿನ್ ಕೊಡು. ನೀನು ಆರ್ಟಮಿಶಿಯಾ ಮತ್ತೆ ಪೀಟರ್ನ ಕರ್ಕೊಂಡ್ ಬರೋವರೆಗೂ ನಾನ್ ನೋಡ್ಕೋತೀನಿ. ಜೋಸೆಫ್ ಪೀಟರ್ನ ಇದರಿಂದ ಹುಡುಕ್ಬೋದು. ಥ್ಯಾಂಕ್ ಯು. ನಡಿ ಜೋಸೆಫ್, ಪೀಟರ್ ಎಲ್ಲಿದ್ದಾನೆ ಅಂತ ಹುಡ್ಕು ಬೇಗ. ವೆರಿ ಗುಡ್ ಜೋಸೆಫ್, ಗುಡ್ ಬಾಯ್. ನಿಂಗೆ ಇವತ್ತು ಟ್ರೀಟ್ ಕೊಡ್ತೀನಿ. ಕಾರ್ಲ್ಗೆ ಇಷ್ಟ ಆಗಲ್ಲ ಇದು. ಪೀಟರ್ನ ಸೀಕ್ರೆಟ್ ಪ್ಲೇಸ್ ನಮಗ್ ಗೊತ್ತೇ ಆಗಲ್ಲ. ನಾವೇನಾದ್ರೂ ಬಲ್ಗಡೆಗೆ ಹೋಗಿದ್ದಿದ್ರೆ ಅವನು ಸಿಕ್ಕಿದ. ನಮ್ಮ ಅದೃಷ್ಟ ಇನ್ನೂ ಅಷ್ಟೊಂದು ಹಾಳಾಗಿಲ್ಲ. ನಾನು ಇದೇ ಹುಡುಗಿನ ಹಿಂಬಾಲಿಸ್ತೀನಿ. ಹೌದಾ? ಯಾಕೆ? ಅವಳು ಬಹುಶಃ ಪೀಟರ್ನ ಮೀಟ್ ಮಾಡಕ್ ಹೋಗ್ತಿರ್ಬೇಕು ದಡ್ಡ. ನಾನು ಬರ್ಬೋದಾ? ತುಂಬಾ ದೂರ ಇದ್ದಾನ. ಇಷ್ಟ ಇಲ್ಲ. ಏನಾಯ್ತು? ತಳಿಲ್ಲ ಅಷ್ಟೇ ಜೋಸೆಫ್. ನಡಿ, ಪೀಟರ್ ಹುಡುಕ್ಬೇಕು. ಗುಬ್ಬಚ್ಚಿ ಹತ್ರ ಬೇಗ ಹೋಗ್ಬೇಕು. ನಾವ್ ವಾಪಸ್ ಹೋಗೋ ತನಕ ಗುಬ್ಬಚ್ಚಿ ಬದುಕಿದ್ರೆ ಅಷ್ಟೇ ಸಾಕು.
ನನ್ ಜೊತೆ ಬರ್ಬೇಡ. ನೀನ್ ಬಂದ್ರೆ ಸಿಕ್ಕಾಕೋತೀವಿ. ನೀನ್ ವಾಪಸ್ ಮನೆಗ್ ಹೋಗು. ಜೋಸೆಫ್, ಏನಾದ್ರೂ ಕೇಳಿಸ್ತಾ? ಅವ್ನ್ ಪೀಟರ್ ಇರ್ಬೇಕು. ಪೀಟರ್, ಪೀಟರ್, ಅಯ್ಯೋ ದೇವ್ರೆ, ಪೀಟರ್, ಪೀಟರ್ ಎಲ್ಲಿದ್ಯಾ? ಇಲ್ಲೇ ಇದ್ಯಾ? ಪೀಟರ್, ಐಡಿ ಪೀಟರ್ ಇಲ್ಲೇ ಇದ್ಯಾ? ಆ ಜೋರಾಗಿರೋ ಶಬ್ದ ಎಲ್ಲಿಂದ ಬಂತು? ಏನಂದ್ರೆ ಆಟೋಮೇಷನ್ ಹುಡುಕಕ್ಕೆ ನಿನ್ ಸಹಾಯ ಬೇಕಿತ್ತು. ಒಂದ್ ಗುಬ್ಬಚ್ಚ ಗಾಯ ಆಗಿದೆ. ಯಾವ್ದು? ನಿಮ್ ಅಜ್ಜಿ ಯಾವ ಬಡದು? ಹೇಳಿದ್ರು, ಆಟೋಮಿಷಿಯನ್ನ? ಮತ್ತೆ ನನ್ನನ್ ಹೇಗ್ ಹುಡುಕ್ದೆ ನೀನು? ಇದ್ರ ಸಹಾಯದಿಂದ ನಿಮ್ಮಮ್ಮ ಕೊಟ್ರು. ಕೆಟ್ಟ ವಾಸನೆ ಬರ್ತಿದೆ. ಇದ್ ವಾಸನೆ ಬರಲ್ಲ. ನನ್ಗೊಂದ್ ಗುಬ್ಬಚ್ಚೆ ಸಿಕ್ಕಿದೆ. ಅದನ್ನ ಬದುಕೊಳ್ಸಕ್ಕೆ ಆಟೋಮೇಷನ್ ಹುಡುಕ್ಬೇಕು ನಾವು. ಅದೆಲ್ಲಿರುತ್ತೆ ಅಂತ ನನಗೆ ಗೊತ್ತು ಅಂತ ನಿಮ್ಮ ಅಜ್ಜಿ ಹೇಳಿದ್ರು. ಹ, ಸರಿ ಆಯ್ತು. ಜೋಸೆಫ್, ಏನ್ ನಡೀತಿದೆ? ಅವಾಗಿಂದ ಹೀಗೆ ಮಾಡ್ತಿದ್ದಾನೆ. ಎಲ್ಲೋ ಅಳಿಲ್ ಬಂದಿರ್ಬೇಕು. ಅಯ್ಯೋ ದೇವ್ರೆ, ಅವ್ರು ನಮ್ಮನ್ನ ಫಾಲೋ ಮಾಡಿದ್ದಾರೆ. ಅವಳು ಈ ಕಡೆ ಎಲ್ಲ ಓಡಾಡಂಗಿಲ್ಲ. ಇದು ನನ್ನ ಟೆರಿಟರಿ. ನಿನ್ಗೆ ಅರ್ಥ ಆಯ್ತಾ? ಅವಳು ಏನಾದ್ರೂ ಮಾಡಿ ನಮ್ಮನ್ನೆಲ್ಲ ಇಲ್ಲಿಂದ ಓಡಿಸಿದ್ರೆ ಅವಳನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ವಯಸ್ಸಿಗೆ ಮೀರಿದ ಮಾತಾಡ್ಬೇಡ ನೀನು. ನಡಿ ಎಲ್ಲಿ ಹೋಗ್ತಿದ್ಯಾ? ತೆರೆಸಾಗ್ ಹೆದರ್ಸಕ್ಕೆ. ಏನು ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಒಳ್ಳೆ ನಾಯಿ ಮರಿ, ಏನು ಮಾಡ್ಬೇಡ. ಒಳ್ಳೆ ನಾಯಿ ಮರಿ. ನನ್ಗೆ ನಂಬಕ್ಕಾಗ್ತಿಲ್ಲ. ನೀನ್ ಏನ್ ಅನ್ಕೊಂಡಿದ್ಯಾ? ಬೆಟ್ಟದ ರಾಜನ ನೀನು. ಸಾಕು ಈಗ. ನಾನೀಗ ನೀನು. ಪೀಟರ್ ತುಂಬಾ ಸಂತೋಷ ಆಗುತ್ತೆ. ಸೂಪರ್, ಅವಳು ಸಾಧಿಸಿದ್ಲು. ಈಗ ಅವ್ರವ್ರ ಕೆಲ್ಸ ಅವ್ರವ್ರೆ ನೋಡ್ಕೋಬೇಕು. ಈಗ ಆಟೋಮೇಷನ್ ಎಲ್ಲಿದೆ ತೋರಿಸ್ತೀಯಾ? ನೋಡು, ನೀನೊಂದ್ 10 ನಿಮಿಷ ಇಲ್ಲೇ ವೇಟ್ ಮಾಡ್ತೀಯಾ? ನಾನು ನನ್ ವಸ್ತುಗಳನ್ನೆಲ್ಲ ಅಲ್ಲೇ ಬಿಟ್ಟಿದ್ದೀನಿ. ನಾನು ಹೋಗಿ ತಗೋ ಬರ್ತೀನಿ. ಜಾಸ್ತಿ ಸಮಯ ಇಲ್ಲ. ಗುಬ್ಬಚ್ಚಿ ಆಲ್ರೆಡಿ ತುಂಬಾ ಹೆದರ್ಕೊಂಡ್ಬಿಟ್ಟಿದೆ. ಕೇಳಿಸ್ಕೊ, ಅದನ್ನ ಹುಡ್ಕೋದು ತುಂಬಾನೇ ಈಸಿ ಗೊತ್ತಾ? ಆಮೇಲೆ ನೀನ್ ಸಿಕ್ಕಾಕೊಂಡ್ರೆ ಕೂಡ ಅದೇನ್ ಡೇಂಜರಸ್ಸೇ ಅಲ್ಲ ಗೊತ್ತಾ? ನೋಡ್ಕೊ, ನಾವು ಹೀಗೆ ಸ್ಟ್ರೈಟ್ ಆಗಿ ಹೋಗ್ತಾ ಇರ್ಬೇಕು. ಅಲ್ಲಿ ರಿವರ್ ಕಾಣಿಸುತ್ತೆ. ನೀನ್ ಅಲ್ಲಿವರೆಗೂ ಹೋದಾಗ ನಿನ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೀನ್ ತುಂಬಾ ಮುಂದೆ ನಡ್ಕೊಂಡು ಹೋಗ್ಬೇಕು. ಮುಂದೆ ನಡ್ಕೊಂಡು ಹೋಗ್ತಿದ್ದಂಗೆ ನಿನ್ಗೊಂದ್ ಲೆಫ್ಟ್ ಸಿಗುತ್ತೆ. ಆ ಲೆಫ್ಟ್ ತಗೊಂಡು ಮೇಲ್ ನಡ್ಕೊಂಡು ಹೋದ್ರೆ 2 ರಾಕ್ಸ್ ಮೇಳೋ ಕಾಣಿಸುತ್ತೆ. ಮೇಲ್ ರೀಚ್ ಆದ್ಮೇಲೆ ನೀನ್ ಸ್ಟ್ರೈಟ್ ಆಗಿ ಹೋಗ್ತಾ ಇರ್ಬೇಕು. ಅವಾಗ ನಿನ್ಗೊಂದು ಡಿವೈಡರ್ ಕಾಣಿಸುತ್ತೆ. ಪಾಫ್ ಬಂದು ನಿನ್ ಲೆಫ್ಟ್ ಅಲ್ಲಿ ಕಾಣಿಸುತ್ತೆ. ಹಾಗೆ ಕೆಳಗಡೆ ಹೋದ್ರೆ ನಿಂಗ್ ರೈಟ್ ಸೈಡ್ ಅಲ್ಲಿ ಕಾಣಿಸುತ್ತೆ. ಅಲ್ಲಿ ನಿಂತ್ಕೊಂಡ್ರೆ ನಿನ್ಗೆ ಗೊತ್ತಾಗುತ್ತೆ. ಯೋಚನೆ ಮಾಡಬೇಡ ಜೋಸೆಫ್, ನನಗೇನು ಆಗಲ್ಲ. ಹುಷಾರಾಗಿರ್ತೀನಿ, ಆಯ್ತಾ? ಇದೇನು ತಿಂತಾನೂ ಇಲ್ಲ. ಇದು ಹುಷಾರಾಗಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯಿ ಮುದ್ದು ಮರಿ. ಖಂಡಿತವಾಗ್ಲೂ ಹೈಡಿ ಆದಷ್ಟು ಬೇಗ ಬರ್ತಾಳೆ. ಇದೇನಿದು? ಕಮೋನ್ ಹೈಡಿ, ಗುಬ್ಬಚ್ಚಿಗೆ ನಿನ್ನ ಅಗತ್ಯ ಇದೆ. ನಿನ್ ಮೇಲ್ ಹೋಗ್ಲೇಬೇಕು. ಜೋಸೆಫ್, ಹೈಡಿ ಎಲ್ಲಿ? ಓ ಓ, ಏನಾಯ್ತು? ಹೈಡಿ ಡೇಂಜರ್ ಅಲ್ಲಿ ಇದ್ದಾಳ? ನಾವು ಬೇಗ ಹೋಗಿ ಅವಳನ್ನ ಹುಡ್ಕೋಣ.
ಏನಾಯ್ತು? ಜೋಸೆಫ್ ಜೋಸೆಫ್ ಹೆಲ್ಪ್! ನಾನು ಇಲ್ಲಿ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಹೈಡಿ ಬರ್ತಾ ಇದ್ದೀನಿ. ಪೀಟರ್! ಹೈಡಿ ನಿಮ್ಗೇನು ಆಗಿಲ್ಲ ತಾನೇ? ಸಿಕ್ಕಾಕೊಂಡಿದ್ದೀನಿ, ಮೇಲ್ ಬರಕ್ ಆಗ್ತಾ ಇಲ್ಲ. ನಾನ್ ಬರ್ತಿದ್ದೀನಿ. ಸ್ವಲ್ಪ ಹತ್ಬೋದಾ? ಪ್ರಯತ್ನ ಪಡ್ತೀನಿ. ಬಾ ಬಾ, ನಾನಿದ್ದೀನಿ ತಾನೇ. ಇನ್ ಸ್ವಲ್ಪ ಮೇಲ್ ಹತ್ಬೇಕು. ಇವಾಗ ಗಟ್ಟಿಗಿಡ್ಕೋ. ಪೀಟರ್, ಎಷ್ಟು ಭಯ ಆಗಿತ್ತು ಗೊತ್ತಾ? ಸರಿ, ಈಗ ಇಲ್ಲಿಂದ ಹೋಗೋಣ. ಬಾ. ಥ್ಯಾಂಕ್ ಯು ಪೀಟರ್. ಪರವಾಗಿಲ್ಲ. ಆದ್ರೆ ನಾನ್ ನಿನ್ಗೆ ನೆಕ್ಸ್ಟ್ ಟೈಮ್ ಎಲ್ಲಿವರೆಗೂ ಹೋಗು ಅಂತ ಹೇಳಿರ್ತೀನೋ ಅಲ್ಲಿವರೆಗೂ ಮಾತ್ರ ಹೋಗ್ಬೇಕು. ಸಾರಿ ಪೀಟರ್, ಮೊದ್ಲು ಹೋಗಿ ಆಟಿವೇಶ ಹುಡುಕ್ಬೇಕು. ಆಯ್ತು. ಪೀಟರ್, ಇಲ್ಲಿದೆ, ಸಿಕ್ಕೇ ಬಿಡ್ತು. ಸೂಪರ್. ನಡಿ ಪೀಟರ್, ಬೇಗ ನಿಮ್ ಮನೆಗೆ ಹೋಗ್ಬೇಕು. ಇವಾಗ ಹೊರಡೋಣ. ಖಂಡಿತವಾಗ್ಲೂ ಹೈಡಿ ಬೇಗ ಬರ್ತಾಳೆ ಅಮ್ಮ. ಸ್ವಲ್ಪ ಹೊತ್ತು ಮುದ್ದು ಕಂದ, ಧೈರ್ಯವಾಗಿರು. ಬಾ, ಈ ಬೆಟ್ಟದ ಹಿಂದೆನೆ ಮನೆ ಇರೋದು. ಏನು ಆಗಲ್ಲ ನಿನಗೆ, ಏನು ಆಗಲ್ಲ ಕುಪ್ಪಚ್ಚಿ. ಮಗಳೇ, ಈ ಹಕ್ಕಿ ಅಲ್ಲಾಡ್ತಾನೆ ಇಲ್ಲ. ಅಜ್ಜಿ, ಆಟಿವೇಶನ್ ತಂದೆ ಬಿಟ್ವಿ. ಮಗಳೇ, ಸ್ವಲ್ಪ ಬೇಗ ಬಿಸಿನೀರನ್ ಕೊಡು. ಆಯ್ತು ಅಮ್ಮ. ಅಂದ್ರೆ ತುಂಬಾ ಲೇಟ್ ಆಗ್ಲಿಲ್ಲ ಅಲ್ವಾ? ಮಾಡೋ ಮನೋಭಾವ ಇದ್ರೆ ಯಾವತ್ತೂ ಲೇಟ್ ಆಗಲ್ಲ. ಮಗ್ಲೆ, ಗುಬ್ಬಿ ಮರಿಗೆ ತಿನ್ಸೋದಕ್ಕೆ ತಯಾರಾಗಿ. ಅಜ್ಜಿ, ಇವಳನ್ನ ನೀವು ಕಾಪಾಡ್ಬಿಟ್ರಿ. ಕಾಪಾಡಿದ್ದು ನೀನು ಹೈಡಿ, ನೀನೇ ಆರ್ಟಿಮಿಷಿಯಾ ತಂದಿದ್ದು. ಅಜ್ಜಿ, ನೋಡಿ ಇದನ್ನ ಎಷ್ಟು ಮುದ್ದಾಗಿದೆ ಅಂತ. ನೋಡೋಕಾಗಿದ್ರೆ ಚೆನ್ನಾಗಿರ್ತಿತ್ತು ಹೈಡಿ, ಆದ್ರೆ ಇತ್ತೀಚೆಗೆ ನನಗೇನು ಕಾಣಿಸಲ್ಲ. ಅಂದ್ರೆ ನೀವು ಬೆಟ್ಟಗಳನ್ನ ನೋಡಕ್ಕೆ ಆಗಲ್ವಾ? ಅಥವಾ ಹೂಗಳನ್ನ ಮತ್ತೆ ಸೂರ್ಯನ? ಇನ್ಮೇಲೆ ನಾನೇ ನಿಮ್ ಕಣ್ಣಾಗಿರ್ತೀನಿ. ನಾನು ಏನೇನ್ ನೋಡ್ತೀನೋ ಎಲ್ಲ ಬಂದ್ ಹೇಳ್ತೀನಿ. ಅದ್ರಿಂದ ನಂಗೆ ತುಂಬಾ ಖುಷಿ ಆಗತ್ತೆ ಹೈಡಿ. ಮತ್ತೆ ಹಾಗೇನೆ ಇದನ್ನ ನಿನ್ ಗೋಲ್ಡ್ ಫಿನ್ಚಿಗೆ ಪ್ರತಿದಿನ 1 ವಾರ ಕೊಡು, ಆಯ್ತಾ? ಹಾಗೆ ಅದರ ವಿಶ್ರಾಂತಿಗೆ ಒಂದು ಗೂಡನ್ನು ಕೂಡ ಕಟ್ಕೊಡು. ಹಾ ಸರಿ. ನನಗ್ ತಾತನ ಹತ್ರ ಹೋಗ್ಬೇಕು, ಅವ್ರು ಕಾಯ್ತಾ ಇರ್ತಾರೆ. ಥ್ಯಾಂಕ್ ಯು ಅಜ್ಜಿ. ಹೈಡಿ, ಏನು? ಅದ್ರ ಬಗ್ಗೆ ನೀನ್ ಹೇಳಲ್ಲ ತಾನೆ? ಅದು ಇಲ್ಲ, ಹೇಳಲ್ಲ. ನಾಳೆ ಸಿಗ್ತೀನಿ ಪೀಟರ್. ನಾಳೆ ಸಿಗೋಣ ಹೈಡಿ.
ನಿನ್ನ ಕಾಪಾಡ್ಬಿಟ್ವಿ. ಪೀಟರ್ ಅವ್ರ ಅಜ್ಜಿನ ಜೀವ ಉಳಿಸಿದ್ದು. ಹೈಡಿ ಅದೇನು ಅಂದ್ರೆ ಅದು ಊಟ ಮಾಡಿದಾಯ್ತಲ್ಲ, ಈಗ ನೀನ್ ಊಟ ಮಾಡ್ಬಾ. ಆದ್ರೆ ತಾತ, ನಾನು ಸಾಕು, ಊಟ ಮಾಡ್ಬಾ. ನಿನ್ನ ಹತ್ರ ಈಗ ನೆಸ್ಟ್ ಇದೆ, ಒಂದು ಹೆಸರು ಕೂಡ ಇರ್ಬೇಕಲ್ವಾ? ಚಿಪ್ ಚಿಪ್ ಚಿಪಿ. ಅದೇ ಅದೇ ನಿನ್ನ ಹೆಸರು. ತಾತ, ಪೀಟರ್ ಯಾಕೆ ನನ್ನಿಂದ ರಹಸ್ಯನ್ ಮುಚ್ಚಿಟ್ಟಿದ್ದ? ರಹಸ್ಯನ ಜನರು ಯಾವತ್ತು ರಹಸ್ಯಗಳನ್ನ ಮುಚ್ಚಿಟ್ಟಿರ್ತಾರೆ. ಫ್ರೆಂಡ್ ಹತ್ರ ಯಾಕೆ ಮುಚ್ಚಿಡ್ಬೇಕು? ನಾನು ಫ್ರೆಂಡ್ ತಾನೆ. ಪೀಟರ್ಗೆ ಸ್ವಲ್ಪ ಸಮಯ ಬೇಕು ಅನ್ಸುತ್ತೆ. ನೀನು ಮತ್ತೆ ಡಬಲ್ ಬ್ರಿಡ್ಜ್ ತರ ಅಲ್ವಾ? ಗುಡ್ ನೈಟ್ ಹೈಡಿ.